ಬೇವಿನ ಕುಲದೊಳಗೆ ಮಾವಿನ ಫಲ ನೀನು, ಬೇವಿನ ಕುಲದೊಳಗೆ ಮಾವಿನ ಫಲ ನೀನು, ಕುರುವಂಶದ ಲತೆಯೊಳಗೆ ನೀನು ಕುಸುಮದ ಸವಿದೇನು, ಕುರುವಂಶದ ಲತೆಯೊಳಗೆ ನೀನು ಕುಸುಮದ ಸವಿದೇನು, ಅಧರ್ಮದ ಮಡುವಿನಲ್ಲಿ ಅಧರ್ಮದ ಮಡುವಿನಲ್ಲಿ ಸ್ವಾರ್ಥದ ಕೆಸರಿನಲ್ಲಿ ಸ್ವಾರ್ಥದ ಕೆಸರಿನಲ್ಲಿ ನಿಸ್ವಾರ್ಥದ ಪುಷ್ಪವು ನೀನು, ನಿಸ್ವಾರ್ಥದ ಪುಷ್ಪವು ನೀನು, ಯುಯುತ್ಸು ಧರ್ಮದ ಕುಡಿ ನೀನು, ಯುಯುತ್ಸು. ಸೇವಕಿಯಾಗಿದ್ದ ಸುಗಂಧ ಗಾಂಧಾರಿಯ ಜೊತೆಯಲ್ಲಿಯೇ ಗಾಂಧಾರನಿಂದ ಹಸ್ತಿನಾಪುರಕ್ಕೆ ಬಂದು ರಾಜ ಪರಿವಾರದಲ್ಲಿ ದಾಸಿಯಾಗಿ ನೆಲೆಸಿದಳು. ಅವಳಿಗೆ ಲಗ್ನವಾಗಿರಲಿಲ್ಲ. ಕೆಲವು ವರ್ಷಗಳು ಉರುಳಿದವು. ಕುರುವಂಶದಲ್ಲಿ ದಾಯಾದಿ ಮತ್ಸರ ಹೆಚ್ಚಾಯಿತು. ಇದ್ದ ಕಾಡಿನಲ್ಲಿ ಕುಂತಿಯು ಯುಧಿಷ್ಠಿರನಿಗೆ ಜನ್ಮ ನೀಡಿದ ಸುದ್ದಿಯು ಧೃತರಾಷ್ಟ್ರನಿಗೆ ಆಘಾತವನ್ನುಂಟು ಮಾಡಿತು. ಏಕೆಂದರೆ ಕುಂತಿಗಿಂತಲೂ ಮೊದಲು ಗರ್ಭವತಿಯಾದ ಗಾಂಧಾರಿಯು ಪ್ರಸವಿಸಲಿಲ್ಲ. ರಾಜ್ಯದ ಜ್ಯೇಷ್ಠತನ ಹಾಗೂ ಅಧಿಕಾರ ಕುಂತಿ ಪುತ್ರನ ಪಾಲಾಗುತ್ತದೆ ಎಂಬ ಅಸೂಯೆ ಹಾಗೂ ಈರ್ಷ್ಯೆಯಿಂದ ಗಾಂಧಾರಿಯನ್ನು ನಿಂದಿಸಿ ಅವಳ ಪರಿಚಾರಕಳಾದ ಸುಗಗಳನ್ನು ಶಯನಗೃಹಕ್ಕೆ ಒತ್ತಾಯ ಪೂರ್ವಕವಾಗಿ ರಾಜಾಜ್ಞೆಯ ಮೂಲಕ ಕರೆಸಿಕೊಂಡು ಗಾಂಧಾರಿಯ ವಿರೋಧದ ನಡುವೆಯೂ ಸುಗಗಳನ್ನು ಬಲಾತ್ಕಾರದಿಂದ ಧೃತರಾಷ್ಟ್ರನು ಭೋಗಿಸಿದ. ಕನ್ಯೆಯಾಗಿದ್ದ ಸುಗದ ಗರ್ಭವತಿಯಾದಳು. ಅವಳ ಗರ್ಭದಲ್ಲಿ ಜನಿಸಿದವರೇ ಈ ಯುಯುತ್ಸು. ದಾಸಿಯ ಪುತ್ರನಾದರೂ ಧೃತರಾಷ್ಟ್ರನ ಬಿಂದುವಿಗೆ ಜನಿಸಿದ ಯುಯುತ್ಸು ಅರ್ಧ ಕೌರವ ಎನಿಸಿಕೊಂಡ. ಈಗ ನೋಡೋಣ ನಾಟಕ ಯುಯುತ್ಸು. ಗಣನೆ ಇಲ್ಲದೆ ಬೆಳಕ ನೀಡಿ ನವ ಚೈತನ್ಯ ನೀಡುವ ಪ್ರಭು ನಿನಗೆ ನನ್ನ ವಂದನೆ. ಬಡವರ ಗುಡಿಸಲನ್ನು ಅರಸನ ಭೌತ್ಯ ಕಾಮನೆಯನ್ನು ಸಮತೆಯಿಂದ ಸ್ಪರ್ಶಿಸುವ ನಭೋಮ ಗುಣಮಣಿಯೇ, ಹೇ ಅವಿಶ್ರಾಂತ ಕಾಯಕ ಯೋಗಿ, ಈ ದೀನಳ ಪ್ರಣಾಮಗಳನ್ನು ಸ್ವೀಕರಿಸು. ಅಮ್ಮ ಎಲ್ಲಿರುವೆ ಎಲ್ಲಿರುವೆ ಎಲ್ಲಿಯೂ ಕಾಣುತ್ತಿದ್ದವಲ್ಲ? ಯುಯುತ್ಸು, ನಾನು ಇಲ್ಲಿರ್ಬೇಕಂದ ಪಕ್ಕದ ಪಡಸಾಲೆಯಲ್ಲಿ. ಅಮ್ಮ ಹೀಗೆ ಒಬ್ಬಳೆ ಏಕಾಂಗಿಯಾಗಿ ಕುಳಿತಿರುವೆ ಈ ಮುಂಜಾನೆಯ ವೇಳೆಯಲ್ಲಿ? ಒಡಲಿ ಸೊರಗಿದ ಈ ಜನ್ಮದವನ್ನು ಆ ಸೂರ್ಯನಾರಾಯಣನ ಹೊಂಗಿರಣಗಳ ಸ್ಪರ್ಶಕ್ಕೆ ಅರ್ಪಿಸಿ ಆಯಾಸವನ್ನು ನೀಗಿಸಿಕೊಳ್ಳುತ್ತಿದ್ದೇನೆ ಕಂದ. ಆ ದೇವ ಸಹಾಯಕನೇ. ಸಾಲಗಳು ಹೋಗಿದ್ದೀವಿ ಅಮ್ಮ, ಸಾಲಗಳು ಹೋಗಿದ್ದೀವಿ. ಹೌದು ಕಂದ, ಹೌದು. ವಿಪರೀತ ನೋವು, ಜೊತೆಗೆ ಸ್ವಪ್ನಗಳ ವೇದನೆ, ಮನಸ್ಸು ಹೃದಯವನ್ನು ಇರಿಯುತ್ತದೆ ಕಂದ. ಮನಸ್ಸು ಹೃದಯಗಳನ್ನು ಇರಿಯುವಂತಹ ಸ್ವಪ್ನಗಳೇ ಅದೆಂತಹ ಕನಸಮ್ಮ? ಘೋರವಾದ ಕನಸು ಕಂದ. ಅದನ್ನು ಸ್ಮರಣೆಗೆ ತಂದುಕೊಂಡರೆ ಎದೆ ನಡುಗುತ್ತದೆ. ಆ ಕನಸಿನಲ್ಲಿ ಸಾಮ್ರಾಟ ಮಹಾಪ್ರಪಾತದ ಉಕ್ಕುತಿಕ ಜ್ವಾಲಾಮುಖಿಯೊಳಗೆ ಬಿದ್ದು ಹೋದ. ಸಹೋದರರು
ಮುಗಿಯುತ್ತಿದ್ದ ನಾವು ಮನಸ್ಸೊಳಗೆ ಬಿದ್ದು ಹೋದರು ಕಂದ. ಧೃತರಾಷ್ಟ್ರ ಮಹಾರಾಜರು ಮಹಾರಾಣಿ ಗಾಂಧಾರಿಯವರು ಹುಚ್ಚರಾಗಿ ರೋಧಿಸುತ್ತಿದ್ದ ಸೂರ್ಯನಾರಾಯಣ ಈ ಕನಸು ಸಾಗದಿರಲಿ. ಸಮಾಧಾನ ಹೊಂದಿಕೋ ಅಮ್ಮ. ಅಮ್ಮ ಸಮಾಧಾನ ಹೊಂದಿಕೋ. ದಿಗ್ಭ್ರಾಂತರಾಗಬೇಡ. ಅದು ಕೇವಲ ಕನಸಷ್ಟೇ. ನಿನಗೆ ಶಾಂತಿ ಬೇಕು. ಇಲ್ಲ ಮಗನೇ, ಇಲ್ಲ. ಶಾಂತಿ, ನೆಮ್ಮದಿ ಎಲ್ಲವೂ ಸಾಮ್ರಾಜ್ಯದಿಂದ ದೂರ, ಬಹುದೂರ ಹೊರಟು ಹೋಗಿವೆ. ಅವುಗಳನ್ನು ಮರಳಿ ತರುವ ಸಾಮರ್ಥ್ಯ ಸಾಮ್ರಾಟನಾದ ದುರ್ಯೋಧನನಿಗೆ ಇಲ್ಲ ಕಂದ. ಅಮ್ಮ, ಆ ದುರ್ಯೋಧನನ ಮೇಲೆ ನಿನಗೆ ಹೇಗಿತ್ತು ಕರುಣೆ? ಬಿಟ್ಟು ಬಿಡು ಆ ಭಂತಿಯನ್ನು. ಒಪ್ಪದಿಂದ ನೀರು ಕುಡಿಯುತ್ತಾನೆ. ಹಾಗೆಲ್ಲ ಬೇಡ ಕಂದ. ದುರ್ಯೋಧನ ನಿನ್ನ ಸಹೋದರ, ಧೃತರಾಷ್ಟ್ರ ಮಹಾರಾಜರು ನಿನ್ನ ನುಡಿಯಬೇಡ, ನುಡಿಯಬೇಡ, ನುಡಿಯಬೇಡ. ನನ್ನ ನುಡಿಗಳು ಆ ಧೃತರಾಷ್ಟ್ರ ಮಹಾರಾಜರು ನನ್ನನ್ನು ಎಂದಾದರೂ ಕಂದ ಮಗನೇ ಲಾಲಿಸಿ ಗುರುತಿಸಿದರೆ ದುರ್ಯೋಧನಾದ ಎಲ್ಲ ಮಕ್ಕಳನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಮೃತಾನ್ನ ಭೋಜನ ಕೊಡಿಸುತ್ತಿದ್ದನು. ನನ್ನನ್ನು ಎಂದಾದರೂ ಕಂದ ಪ್ರಿಯುತ್ತು ಎಂದು ಬಾಯಿ ತುಂಬ ಕರೆಯಲಿಲ್ಲ, ಮೈದಳವಲಿಲ್ಲ. ಆ ವೃಕ್ಷವನ್ನು ಪಾಲಿಸಿ ನನಗೆ ತಂದೆಯಾಗಲಾದ, ನನ್ನ ಹೊಟ್ಟೆಗೆ ಕಾರಣವಾದ ಕೇವಲ ಒಬ್ಬ ವ್ಯಕ್ತಿಯಾಗಬಹುದು ಅಷ್ಟೇ. ಕುಮಾರ. ಹೌದು ತಾಯಿ, ಹೌದು ತಾಯಿ. ನಿನ್ನ ಮೇಲೆ ಪ್ರಾಣಿಯಂತೆ ಎರಗಿ, ನಿನ್ನ ಮೇಲೆ ಪ್ರಾಣಿಯಂತೆ ಎರಗಿ ನಿನ್ನ ಬಾಳನ್ನು ಸರ್ವನಾಶ ಮಾಡಿದ ಆ ಮನುಷ್ಯ ಮೃಗದ ಮೇಲೆ ನನಗೆ ಹೇಗಿತ್ತು ಪ್ರೇಮ ತಾಯಿ? ನನಗೆ ಹೇಗಿತ್ತು ಪ್ರೇಮ? ಏಕೆಂದರೆ ಅವರು ನಮಗೆ ಆಸರೆ ನೀಡಿದ್ದಾರೆ ಕಂದ. ಪ್ರಭುತ್ವದಲ್ಲಿ ದೊರೆಗಳು ದೈವ ಸಮಾನ. ಅವರು ಅನ್ನ ವಸನಗಳ ಮಾಲೀಕರು. ಪ್ರಜೆಗಳು ಪ್ರಭುತ್ವಕ್ಕೆ ವಿಧೇಯರಾಗಿರಬೇಕು ಮಗನೇ. ಈ ದೊರೆಗಳು ಪಾಪಿಗಳು, ಲಂಪಟರು, ಕೊಡಗೋಪಿಗಳಾಗಿದ್ದರು, ಭ್ರಷ್ಟರಾಗಿದ್ದರು. ಪ್ರಜೆಗಳು ಗುಲಾಮರಾಗಿರಬೇಕು. ಈ ಪ್ರಭುತ್ವದಲ್ಲಿ ಪ್ರಜೆಗಳ ಶ್ರಮದಿಂದ ಹಣ ತಿರುಗುತ್ತಾರೆ ಅಮ್ಮ ಅವರು. ಅಮ್ಮ, ರಾಜರು ಮತ್ತೆ ರಾಜನಾಗಬೇಕು ಹೇಳ್ತಾಯಿ. ಮಗನೇ, ನೀನೊಬ್ಬ ಪರಮ ಯೋಧನಾಗಿ, ಕುರು ಸಾಮ್ರಾಜ್ಯದ ಸೈನಿಕನಾಗಿ, ಕೌರವ ಸಹೋದರನಾಗಿ ದುರ್ಯೋಧನನ ಮೇಲೆ ಕನಿಕರಿಸಿಕೊಂಡ. ಅವನು ಅಪಾಯದಲ್ಲಿದ್ದಾನೆ. ಅಪಾಯ? ಆ ದುರ್ಯೋಧನಿಗೆ ಅಪಾಯ? ಅಮ್ಮ, ದುರ್ಯೋಧನಿಗೆ ಅಪಾಯ. ಎಲ್ಲರನ್ನು ಗಾಳಿ ಕಟ್ಟಿ ಆ ದ್ರೌಪದಾದೇವಿಯನ್ನು ವ್ಯವಸ್ಥೆಗೊಳಿಸಿದ ನೀಚ ಅವನು ಅಪಾಯದಲ್ಲಿರುವನೆ. ಹೋಗು, ನೀನು ನನ್ನೊಂದಿಗೆ ಮಾತನಾಡಬೇಡ. ನೀನು ನನ್ನ ಮಾತಿಗೆ ಮನ್ನಣೆ ನೀಡುತ್ತಿಲ್ಲ. ಹೊರಟು ಹೋಗು. ಅಮ್ಮ, ಅಮ್ಮ, ಮುನಿಯಬೇಡಮ್ಮ, ಮುನಿಯಬೇಡ. ನಿನ್ನ ಮಗನಿಗೆ ಹಸಿವಾಗಿದೆ. ಸೈನ್ಯದ ಪಾಕಶಾಲೆಯಲ್ಲಿ ಉಪಹಾರ ದೊರೆಯುತ್ತದೆ. ಹೋಗು. ಅಮ್ಮ, ನನಗೆ ಅದು ರುಚಿಸುವುದಿಲ್ಲ. ಏಕೆ ರುಚಿಸುವುದಿಲ್ಲ? ಅದರಲ್ಲಿ ನಿನ್ನ ಪ್ರೀತಿ ಇರುವುದಿಲ್ಲಮ್ಮ, ನಿನ್ನ ಪ್ರೀತಿ ಇರುವುದಿಲ್ಲ. ಅಮ್ಮ, ಉಪಹಾರ ಏನು ಮಾಡಿದ್ದೀರಿ? ಜೋಳದ ರೊಟ್ಟಿ ಮತ್ತು ಅದ್ಭುತ, ಅದ್ಭುತ, ಅದೃಷ್ಟವಾಗಿರುತ್ತದೆ. ಬನ್ನಿ ಅಮ್ಮ, ನೀಡಿ. ಯುಯುತ್ಸು, ನನಗೂ ಜೋಳದ ರೊಟ್ಟಿ ಬೆಣ್ಣೆ ಬೇಕು. ಬಾಗಿಲು ತೆಗೆ. ಯಾರದು ರೊಟ್ಟಿ ಬೇಕು ಅಂತಿರುವವರು? ನಾನು ವಾಸುದೇವ ಕೃಷ್ಣ. ನನ್ನನ್ನು ಬೆಣ್ಣೆಯ ಕಳ್ಳ ಎನ್ನುತ್ತಾರೆ. ವಾಸುದೇವ ಕೃಷ್ಣ. ನೀವು ನಮ್ಮ ಮನೆಗೆ, ಇದು ನಮ್ಮ ಮಾಡಿನ ಸೌಭಾಗ್ಯ. ದಯಮಾಡಿ ಆಸೀನರಾಗಿ ಈ ಮಾಧವ, ನಮ್ಮಂತಹ ದುರ್ಬಲರ ಮನೆಗೆ ತಾವು ದಯ ಮಾಡುತ್ತಿದ್ದು ನಮ್ಮ ಪೂರ್ವಾತ್ಮ ಸುಕೃತ. ಯುಯುತ್ಸು, ಹಾಗೇನಿಲ್ಲ. ನಾನೊಬ್ಬ ಮೂಲತಃ ದನಗಾಯಿ. ದುರ್ಬಲರು, ಅಬಲರನ್ನು ಕಂಡರೆ ನನಗೆ ಅಪರಿಮಿತವಾದಂಥ ಪ್ರೇಮ. ಅವರ ಕ್ಷೇಮ ಹಾಗೂ ಸತ್ಯವನ್ನು ನಾನು ಸದಾಕಾಲ ಬಯಸುತ್ತೇನೆ. ನೀವು ನನ್ನನ್ನು ಸ್ಮರಿಸುತ್ತೀರಾ ಎಂದು ತಿಳಿಯಿತು ಓಡೋಡಿ ಬಂದೆ. ತಾಯಿ, ನನಗೆ ಈ ಯೂಸುವನ್ನು ಕಂಡರೆ
ಇವನು ಧರ್ಮ ಪಕ್ಷಪಾತಿ. ಹೇ ಮಧುಸೂದನ, ನೀವು ಸಾಕ್ಷಾತ್ ಶ್ರೀಮನ್ ನಾರಾಯಣನಂತೆ 16,000 ಸ್ತ್ರೀಯರ ಬಂಧಮುಕ್ತಗೊಳಿಸಿ ಉದ್ಧರಿಸಿದ ಪತಿತ ಭಾವನಂತೆ, ಅದೂ ಅಲ್ಲದೆ ನನ್ನ ಭಕ್ತರುಗಳಾದ ಪಾಂಡವರ ಪರಮ ಮಿತ್ರರಂತೆ ಹೀಗೆ ಅರ್ಜುನ ನಿಮ್ಮ ಗುಣಗಾನ ಮಾಡುತ್ತಿರುತ್ತಾರೆ. ನಿಮ್ಮ ಚಿಕ್ಕಪ್ಪ ವಿದುರನಿಗೆ ನನ್ನನ್ನು ಕಂಡರೆ ಅಪಾರವಾದ ಪ್ರೀತಿ ಮತ್ತು ಅಭಿಮಾನ ಇರುವುದು. ಹಾಗಾಗಿ ನನ್ನನ್ನು ಹೊಗಳುತ್ತಿರುತ್ತಾರೆ. ಆ ಮಾತುಗಳಿಗೆ ನೀನು ಅಷ್ಟೊಂದು ಮಹತ್ವ ಕೊಡಬೇಡ. ಆದರೆ ನಿನ್ನ ಚಿಕ್ಕಪ್ಪನಲ್ಲಿರುವ ಆದರ್ಶ, ರಾಜನೀತಿ, ಸತ್ಯಪರತೆಯನ್ನು ನೀನು ಅನುಸರಿಸು. ಮುಂದೊಂದು ದಿನ ನೀನು ರಾಜನಾಗುವ ಭಾಗ್ಯ ಒದಗಿ ಬಂದರೂ ಬರಬಹುದು. ಏಕೆಂದರೆ ಸಿಂಹಾಸನಗಳು ಕೇವಲ ದೊರೆಗಳು, ಅವರ ಮಕ್ಕಳು, ಮೊಮ್ಮಕ್ಕಳಿಗಷ್ಟೇ ಸೀಮಿತವಾಗಿಲ್ಲ. ಅಲ್ಪನಾಗಿ ಹುಟ್ಟಿದವನು ಅನಂತವಾಗಿ ಬೆಳೆಯಲು ಇಲ್ಲಿ ಅವಕಾಶವಿದೆ. ಮಾಧವ, ನಿನ್ನ ಮಾತಿನಲ್ಲಿ ನನಗೆ ನಂಬಿಕೆ ಇಲ್ಲ. ನಿನ್ನ ಮಾತಿನಲ್ಲಿ ನನಗೆ ನಂಬಿಕೆ ಇಲ್ಲ. ದಾಸಿ ಪುತ್ರನಾದ ನಾನು ರಾಜನಾಗುವುದು ಇಂದಿಗೂ ಸಾಧ್ಯವಿಲ್ಲ ಎಂದು ಎನಿಸುತ್ತದೆ. ಪ್ರಜೆಗಳು, ಈ ಪ್ರಭುತ್ವಗಳು ನಿರ್ಮಾಣವಾಗುವುದು ಕುಲ, ಗೋತ್ರ ಹಾಗೂ ಸಂಪತ್ತಿನ ಬಲದಲ್ಲಿ. ಯುಯುತ್ಸು, ನೀನು ಹತಾಶೆಯಿಂದ ನುಡಿಯುತ್ತಿರುವೆ. ಪರಮ ಯೋಧನಾದ ನಿನಗೆ ಈ ಮಾತುಗಳು ಸರಿಯನಿಸುವುದಿಲ್ಲ. ದನಗಾಯಿ, ಕುರಿಗಾಯಿ, ಕಮ್ಮಾರ, ಚಮ್ಮಾರ ಯಾರು ಬೇಕಾದರೂ ಮಹಾರಾಜನಾಗಬಹುದು. ಇಲ್ಲಿ ವಿದ್ವಾಂಸನೂ ಆಗಬಹುದು. ಈ ಭೂಮಿಯಲ್ಲಿ ಸಾಮರ್ಥ್ಯದಿಂದ ಯಾವ ವ್ಯಕ್ತಿ ಏನಾದರೂ ಆಗಬಹುದು. ಯುಯುತ್ಸು, ನಿನ್ನ ಯೋಗದಲ್ಲೂ ಆ ಭಾಗ್ಯವಿದೆ ಎಂದು ನನಗನಿಸುತ್ತಿದೆ. ಸರಿ, ನನಗೆ ವೇಳೆಯಾಯಿತು. ತಾಯಿ, ನಾನಿನ್ನು ತೆರಳುತ್ತೇನೆ. ಫಲಗಳನ್ನಾದರೂ ಸ್ವೀಕರಿಸಿ. ಬೇಡ ತಾಯಿ, ನನಗೆ ಯಾವುದೇ ಫಲ ಬೇಡ. ನೀಡುವುದಾದರೆ ನೀವು ಸಿದ್ಧಪಡಿಸಿರುವ ಆ ಜೋಳದ ರೊಟ್ಟಿ, ಒಂದಿಷ್ಟು ಬೆಣ್ಣೆಯನ್ನು ಕೊಟ್ಟು ಬಿಡಿ. ನನ್ನ ಸೌಭಾಗ್ಯ ಮಾತ್ರ. ಈಗಲೇ ಕೊಡುವೆ. ತೆಗೆದುಕೊಳ್ಳಿ ಮಾಧವ. ಬೆಣ್ಣೆ ಕಳ್ಳ ಇವನು, ಸಜ್ಜನರ ಮನವೆಂಬ ಬೆಣ್ಣೆ ಕಳ್ಳ ಇವನು. ದುರ್ಯೋಧನ, ಇದೇನಿದು? ಈ ಕರಣ ರಾತ್ರಿಯಲ್ಲಿ ಈ ಗೌಪ್ಯ ಸಭೆ, ಇದರ ಅಗತ್ಯವೇನಿತ್ತು? ಅಂತ ಮುಖ್ಯವಾದ ವಿಚಾರವಿದ್ದರೆ ಮುಂಜಾನೆ ಚರ್ಚಿಸಿ ತೀರ್ಮಾನಿಸಬಹುದಿತ್ತಲ್ಲವೇ? ಹೌದು ಪುತ್ರ, ಈ ತುರ್ತು ಸಭೆಯ ಔಚಿತ್ಯವೇನಿತ್ತು? ಔಚಿತ್ಯವಿದೆ ಮಾತೆ, ಔಚಿತ್ಯವಿದೆ. ಉಂಡ ಮನೆಗೆ ವಿಷ ಇಕ್ಕುತ್ತಿರುವ ಆ ಅಧಮ ಯುಯುತ್ಸು ಪಾಂಡವರ ಪಕ್ಷಪಾತಿಯಾಗಿ ಉಂಡ ಮನೆಗೆ ದ್ರೋಹ ಬಗೆಯಲು ಹೊರಟಿದ್ದಾನೆ. ಅಂದರೆ ಅವನಿಗೆ ಯುದ್ಧದಲ್ಲಿ ಆಸಕ್ತಿ ಇಲ್ಲವೇ? ಆಸಕ್ತಿ ಇಲ್ಲ ಮಹಾರಾಜ, ಆಸಕ್ತಿ ಇಲ್ಲ. ಕೌರವರ ಪರವಾಗಿ ಅವನು ಯುದ್ಧವನ್ನು ಮಾಡಲು ಆಸಕ್ತಿಯನ್ನು ವಹಿಸಲೆಂಬ ನನ್ನ ಮನಸ್ಸು ಹೇಳುತ್ತಿದೆ. ಅವನಿಗೇನಾಗಿದೆ? ಕುರುಕ್ಷೇತ್ರದಲ್ಲಿ ಕೌರವರ ಪಾತ್ರ ವಹಿಸುವುದು, ಯುದ್ಧದಲ್ಲಿ ಸಮರ್ಪಣೆ ಮಾಡಿಕೊಳ್ಳುವುದು ಅವನ ಆದ್ಯ ಕರ್ತವ್ಯ. ಅದನ್ನು ಅವನು ಪಾಲಿಸಲೇಬೇಕು. ಇದು ನನ್ನ ಕಟ್ಟಪ್ಪಣೆ. ಮಹಾರಾಜ, ನೀವು ಅಂದುಕೊಂಡಷ್ಟು ಅಷ್ಟು ಸುಲಭವಾಗಿಲ್ಲ ಈ ವಿಷಯ. ಬಹಳ ಜಾಣ್ಮೆಯಿಂದ ಅವನನ್ನು ಒಪ್ಪಿಸಬೇಕು. ಅದಕ್ಕಾಗಿಯೇ ಈ ಸಭೆಯನ್ನು ಕರಾಳ ರಾತ್ರಿಯಲ್ಲಿ ಆಯೋಜಿಸುತ್ತಿರುವುದು. ಛೇ! ಯಾಕಷ್ಟಿತ್ತೊಬ್ಬ ದಾಸಿ ಪುತ್ರನ ಮನವೊಲಿಸಲು ಈ ಮಾರ್ಗವೇ? ಆ ಯುಯುತ್ಸು ನಮ್ಮ ಉಳಿಗದಲ್ಲಿರುವ ಒಬ್ಬ ಯೋಧ, ಅರ್ಧ ಕೌರವ. ಕೌರವ ಸಾಮ್ರಾಜ್ಯದ ಏಳಿಗೆಗಾಗಿ ಏಕಲಾಗಬೇಕೆಂಬ ಪರಿಜ್ಞಾನವಿಲ್ಲವೇ ಅವನಿಗೆ? ಪರಿಜ್ಞಾನ ಪರಿಜ್ಞಾನ ಪರಿಜ್ಞಾನವಿದೆ ಮಹಾರಾಜ, ಪರಿಜ್ಞಾನ. ಆದರೆ ಇದನ್ನು ಕೌರವ ಸಾಮ್ರಾಜ್ಯದ ಏಳಿಗೆಗಾಗಿ ಅಲ್ಲ ಮಹಾರಾಜ. ಏನು ಹೇಳುತ್ತಿರುವೆ ಶಕುನಿ?
ಎಷ್ಟು ಸೊಕ್ಕು ಆ ಕೇಣಿಯ ಮಗನಿಗೆ. ಮಹಾರಾಜ, ನಿಮ್ಮ ನಾಲಿಗೆ ಮೇಲೆ ಆ ನುಡಿಗಳು ಬರಬಾರದು. ಏಕೆ ಬರಬಾರದು ಮಾತೆ? ಉಂಡ ಮನೆಗೆ ವಿಷ ಇಕ್ಕುತ್ತಿರುವ ಆ ರಾಜದ್ರೋಹಿಯನ್ನು ಧರ್ಮಶಿರೋಮಣಿ ಎಂದು ಕರೆಯಬೇಕು. ಪಾಂಡವರ ಪಕ್ಷಪಾತಿಯಾದ ಆ ಹದಮ ವಿರುದ್ಧವಿನ ರಕ್ತ ಶಿರಚ್ಛೇದನ ಮಾಡಿಬಿಡುವಷ್ಟು ನನ್ನ ರಕ್ತ ಕುದಿಯುತ್ತಿದೆ. ದುರ್ಯೋಧನ, ಆವೇಶಕ್ಕೆ ಅವಕಾಶ ಕೊಡುವ ಸಮಯವಿದಲ್ಲ. ಅವನು ಅತ್ಯಂತ ಜಾಣ ವ್ಯಕ್ತಿ. ಹೇ ಮಾವ, ನಿಲ್ಲಿಸು ನಿನ್ನ ಪ್ರಲಾಪವನ್ನು. ಒಬ್ಬ ಸಾಮಾನ್ಯ ಯೋಧನಾದ ಯುಯುತ್ಸು ಸೇನೆಯನ್ನು ತೊರೆದರೆ ಅಂತಹ ನಷ್ಟವೇನಾಗಿತ್ತು? ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯ ಬಲವಿದೆ. ಚಿಂತಿಸುವ ಅಗತ್ಯವಿಲ್ಲ. ತೊಲಗಿದರೆ ತೊಲಗಲಿ. ದುರ್ಯೋಧನ, ನಿನ್ನ ದಾಸ್ಯದ ಮಾತುಗಳನ್ನು ನಿಲ್ಲಿಸು. ಯುತ್ಸು ಅಂತಹ ಯೋಧನಲ್ಲ. ಯುದ್ಧದ ನೈಪುಣ್ಯತೆಯನ್ನು ಕರಗತ ಮಾಡಿಕೊಂಡಿದ್ದಾರೆ. ಅವಕಾಶ ಲಭಿಸಿದರೆ ಸಾಮ್ರಾಟನಾಗಿ ಒಂದು ಸಾಮ್ರಾಜ್ಯದ ನಡೆಸುವ ಮುತ್ಸದ್ದಿತನದ ಮಾಡಿಕೊಂಡಿದ್ದಾನೆ. ಅಂತ ಅವಕಾಶವು ಅವನಿಗೆ ಈಗ ಲಭಿಸಿಲ್ಲ. ಅದು ಅಲ್ಲದೆ ಆಚರಿಸಿದ್ದಾನೆ. ಧರ್ಮ ಧರ್ಮ ಧರ್ಮ. ನಿನ್ನ ದಾಷ್ಟ್ಯದ ಮಾತುಗಳನ್ನು ನಿಲ್ಲಿಸು. ಆ ಯುಯುತ್ಸು ನಮ್ಮ ಕೌರವರ ವಿರುದ್ಧವಾಗಿ ಪಾಂಡವರ ಪರವಾಗಿ ವರ್ತಿಸುತ್ತಿದ್ದಾನೆ. ಹೌದು ಪುತ್ರ, ಶಕುನಿ ಹೇಳುವುದು ಸತ್ಯ. ಅವನ ಮಾತನ್ನು ನೀನು ಗೌರವಿಸು. ಅವನ ಮಾತನ್ನು ಗೌರವಿಸಿದ್ದೇ ಆದಲ್ಲಿ ನಿನಗೆ ಮುಂದೆ ಯುದ್ಧದಲ್ಲಿ ಜಯವಾಗುತ್ತದೆ. ಹೌದು ಸುಯೋಧನ, ಹೌದು ಸುಯೋಧನ. ನೀನು ನಿನ್ನ ಇತರ ಸಹೋದರನ್ನ ಯೂತ್ಸನ್ನ ನಿನ್ನ ಸಹೋದರನಂತೆ ಕಾಣು. ಅವನಿಗೆ ಶ್ರೇಯಸ್ಸಾಗುತ್ತದೆ. ಯಾವತ್ತೂ ನಿನ್ನ ಸಖ್ಯವನ್ನು ಯೂತ್ಸ್ ಬಿಡುವುದಿಲ್ಲ ಸುಯೋಧನ. ಸಾಕು, ಯುತ್ಸು ನನ್ನ ತಾಯಿಯೊಂದಿಗೆ ಆಗಮಿಸಿದ್ದಾನೆ. ಮಹಾರಾಜ, ಮಹಾರಾಣಿ, ಆಸೀನರಾಗಿ. ಬಾ, ನಾವೆಲ್ಲ ನಿನಗಾಗಿಯೇ ನಿರೀಕ್ಷಿಸುತ್ತಿದ್ದೇವೆ. ಬನ್ನಿ ಮಾತೆ, ಬನ್ನಿ. ಮಾತೆ ಗಾಂಧಾರಿಯವರ ಬಳಿಯಲ್ಲಿ ಆಸೀನರಾಗಿ. ಮಹಾರಾಜರಿಗೆ ಈ ಯೋಧನ ಪ್ರಣಾಮಗಳು, ಮಹಾರಾಣಿಯವರು ಪ್ರಣಾಮಗಳು. ಸೊ, ಇದು ಅರಮನೆಯ ಸಭಾಂಗಣವಲ್ಲ. ಈ ಸಂಪ್ರದಾಯ ಶಿಷ್ಟಾಚಾರದ ಅಗತ್ಯವೇನಿದೆ? ನಾನು ಮತ್ತು ನಿನ್ನ ತಾಯಿ ಅಕ್ಕ ತಂಗಿಯರು. ದುರ್ಯೋಧನ ನಿನ್ನ ಸಹೋದರ. ಮಹಾರಾಣಿ, ನಾನೊಬ್ಬ ಯೋಧನಾಗಿ ಪೂರ್ವಂಕಿತ ಸಾಮ್ರಾಜ್ಯಕ್ಕೆ ಸಿಂಹಾಸನಕ್ಕೆ ಶಿಷ್ಟಾಚಾರ ಪಾಲಿಸುತ್ತಿದ್ದೇನೆ. ಬಾಕಂದ ಯೂತ್ಸು, ಬಾ. ನಿನ್ನ ಸ್ವಾಮಿ ನಿಷ್ಠೆಗೆ, ನಿನ್ನ ಸ್ವಾಮಿ ಭಕ್ತಿಗೆ ನನ್ನ ಹೃದಯ ಹರಡಿದೆ. ಬಾಕಂದ, ಬಾ ಮಗನೇ, ಈ ಪೀಠವನ್ನು ಅಲಂಕರಿಸು. ಪುತ್ರ, ಮಗನೇ, ನಿಮ್ಮ ಮಾಲಿಕೆಯ ಮೇಲೆ ನುಡಿಯುತ್ತಿರುವ ನುಡಿಗಳೇ ಇವು. ನಾನು ನಿಮ್ಮ ಪುತ್ರನೇ. ನನಗಿಂದು ಸಖೇದಾರ್ಚೆಗೆ ಯುತ್ಸು, ಏಕೆ ಈ ಸಂಶಯ? ಮಹಾರಾಜರು ನಿನ್ನನ್ನು ಅವರ ಹೃದಯದಲ್ಲಿ ಇರಿಸಿಕೊಂಡಿದ್ದಾರೆ. ಅದೆಷ್ಟೋ ಬಾರಿ ನಿನ್ನ ಬಗ್ಗೆ ವೇದನೆಯನ್ನು ನನ್ನ ಬಳಿ ತೋರಿಕೊಂಡಿದ್ದಾರೆ. ಮಹಾರಾಜ, ನಿಮ್ಮ ಪ್ರೀತಿ ಆಧಾರಗಳಿಗೆ ನಾನು ಚಿರಋಣಿ. ಆದರೆ ನಾನು ಒಬ್ಬ ಯೋಧನಾಗಿರಲು ಬಯಸುತ್ತೇನೆ ಹೊರತು ಕೌರವ ಪರಿವಾರದ ಭಾಗವಾಗಿರಲು ಬಯಸುವುದಿಲ್ಲ. ಗಾಂಧಾರ ಮಾಡಿದ ಒಬ್ಬ ದಾಸಿಯ ಮಗನಾದ ನನಗೆ ಪೂರ್ವಂಕಿಗಳನ್ನು ಸಮೀಕರಿಸಿಕೊಳ್ಳುವ ಯಾವ ಅವಶ್ಯಕತೆಯಿಲ್ಲ ಮಹಾರಾಜ. ಹಾಗೆನ್ನಬೇಡ ಯುತ್ಸು, ಹಾಗೆನ್ನಬೇಡ. ನಾವಿಬ್ಬರು ಸಹೋದರರು, ಧೃತರಾಷ್ಟ್ರ ಮಹಾರಾಜನ ಸುಪುತ್ರರು. ಅಷ್ಟೇ ಅಲ್ಲದೆ ನೀನು ಭುಜಬಲವುಳ್ಳ ಚತುರ ಯೋಧ, ನ್ಯಾಯ ನೀತಿ ಧರ್ಮ ತತ್ವಗಳನ್ನು ತಿಳಿದವರು. ನೀನು ಎಂದೆಂದಿಗೂ ನನ್ನ ಸಖ್ಯದಲ್ಲಿರಬೇಕು. ಹೌದು ಯುತ್ಸು, ಧರ್ಮ ರಕ್ತ ಸಂಬಂಧವು ಅತ್ಯಂತ ಶ್ರೇಷ್ಠವಾದದ್ದು. ನೀನು ಮತ್ತು ದುರ್ಯೋಧನ ಈ ಯುದ್ಧದಲ್ಲಿ ಇಬ್ಬರು ಜೊತೆಯಾಗಿ ವೀರ ಕಲೆಗಳಂತೆ ಮುನ್ನುಗ್ಗಿದರೆ ಪಾಂಡವರು ಧ್ವಂಸವಾಗಿ ಹೋಗುವರು. ತದನಂತರ ನೀನು ರಾಜಕೀಯ ಅಧಿಪತಿಯಾಗಿ ಮಾಡಬಹುದು.
ಹೌದು ಯೂತ್ಸು, ಪಾಂಡವರು ನಮ್ಮ ವೈರಿಗಳು. ಅವರನ್ನು ನಾಶ ಮಾಡದ ಹೊರತು ನಮ್ಮ ಮನಸ್ಸಿಗೆ ನೆಮ್ಮದಿಲ್ಲ. ನಾನೆಂದಿಗೂ ಧರ್ಮದ ಜೊತೆಲಿರುತ್ತೇನೆ ಯುವರಾಜ. ಯೂತ್ಸು, ನಿನಗೇನಾಗಿದೆ? ಪೃಷ್ಠಾನ್ನ ಭೋಜನವನ್ನು ಬಿಟ್ಟು ಅಂಬಲಿಗೆ ಆಸೆ ಪಡುತ್ತಿರುವೆ. ಯೂತ್ಸು, ನಾನೊಬ್ಬ ಮಹಾರಾಜ. ನನ್ನ ಆಜ್ಞೆಯನ್ನು ಶಿರಸಾಪಾಲಿಸಬೇಕು. ಈ ಯುದ್ಧದಲ್ಲಿ ನೀನು ಭಾಗವಹಿಸಲೇಬೇಕು. ಇಲ್ಲದಿದ್ದರೆ ನಿನಗೆ ಕಠೋರವಾದ ಶಿಕ್ಷೆ ಗುರಿಪಡಿಸುತ್ತೇನೆ. ಧರ್ಮ ಧರ್ಮ ಧರ್ಮದ ಉತ್ತರಿಸಿಕೊಂಡಿರುವ ಶತಮೂರ್ಖ ನೀನು. ನಿನ್ನಂತಹ ಕೃತಜ್ಞ ನೀಚನ ಶಿರಚ್ಛೇದಿಸುವಷ್ಟು ನನ್ನ ರಕ್ತ ಕುದಿಯುತ್ತಿದೆ. ಅವನನ್ನು ಏನು ಮಾಡಬೇಡ. ಆವೇಶ ಅನಾಹುತಕ್ಕೆ ಕಾರಣವಾಗುತ್ತದೆ. ಮಗನೇ ಯುಯುತ್ಸು, ನಿನ್ನ ತಾಯಿಯ ಮಾತನ್ನು ಕೇಳುವಂತ ಧೃತರಾಷ್ಟ್ರ ಮಹಾರಾಜರು ಗಾಂಧಾರಿ ಮಹಾರಾಣಿಯವರ ಮೇಲಾದರೂ ಕನಿಕರಿಸು. ಅವರ ರಕ್ಷಣೆ ನಮ್ಮ ಹಕ್ಕು. ಅವರ ರಕ್ಷಣೆಗೆ ನಿನ್ನ ಪ್ರಾಣವನ್ನಾದರೂ ಮುಡಿಪಾಗಿಡಬೇಕು. ಮಗನೇ, ನನ್ನ ಮಾತನ್ನಾದರೂ ಕೇಳುವಂತ, ನಿನ್ನ ತಾಯಿಯ ಮಾತನ್ನಾದರೂ ಕೇಳು. ಮುಗ್ಧೆಯೂ ಅಬಲೆಯೂ ಆದ ನಿನ್ನ ಹೃದಯ ಕಲಿತು ಈ ಧೃತರಾಷ್ಟ್ರ ಮಹಾರಾಜರ ದೌರ್ಜನ್ಯಕ್ಕೊಳಗಾಗಿ ಗರ್ಭಿಣಿಯಾಗಿ ನೀನು ಅನುಭವಿಸಿದ ನೋವು, ಹತಾಶೆಯ ಬದುಕಿನ ತರುಣವನ್ನು ನೆನಪು ಮಾಡಿಕೋ ತಾಯಿ, ನೆನಪು ಮಾಡಿಕೋ. ಅದೆಲ್ಲವನ್ನು ಮರೆತು ಬಿಡು ಕಂದ. ಅದು ನನ್ನ ಪಾಲಿನ ಪ್ರಾರಂಭ. ಅನುಭವಿಸಿದ್ದೇನೆ. ಈಗ ನನ್ನ ಮುಂದಿರುವುದು ಮಹಾರಾಜರ ರಕ್ಷಣೆ. ನನ್ನ ಕರ್ಮ ಯೋಧನಾದ ನೀನು ಈ ಒಂದು ಕೆಲಸವನ್ನು ಮಾಡಲೇಬೇಕು ಕಂದ, ಮಾಡಲೇಬೇಕು. ನನ್ನ ಭವಿಷ್ಯದ ಬಗ್ಗೆ ಚಿಂತಿಸಬೇಡಮ್ಮ. ನನ್ನ ಭವಿಷ್ಯದ ಬಗ್ಗೆ ಚಿಂತಿಸಬೇಡಮ್ಮ. ನನಗೇನಾದರೂ ಆಗಲಿ, ಆದರೆ ನಾನು ಧರ್ಮವನ್ನು ತೊರೆದು ಎಂದಿಗೂ ಜೀವಿಸುವುದಿಲ್ಲ. ಯೂತ್ಸು, ಮತ್ತೊಮ್ಮೆ ನಿನಗೆ ಹೇಳುತ್ತಿದ್ದೇನೆ, ಈ ಯುದ್ಧದಲ್ಲಿ ನೀನು ಭಾಗವಹಿಸುತ್ತಿದ್ದರೆ ಕಠೋರವಾದ ಶಿಕ್ಷೆ ಗುರಿಪಡಿಸಲಾಗುತ್ತದೆ. ನೆಮ್ಮದಿಯಿಂದ ಪ್ರಾಣ ಬಿಡುತ್ತೇನೆ. ಅದು ನೀವು ಸಾಧ್ವಿ ದ್ರೌಪದಾ ದೇವಿಯ ವಸ್ತ್ರಾಪಹರಣ ಮಾಡಿದ ಮರುಕ್ಷಣವೇ ನನಗೆ ಮರಣಿಸಿದ ಅನುಭವವಾಯಿತು. ಆದರೆ ಎಂತಹ ದೌರ್ಭಾಗ್ಯ! ಮಗನ ಸಮಾನಳಾದ ಸೊಸೆಯ ಮಾನವನಿಗೆ ಸಹಕರಿಸಿದ ನೀವು ತಂದೆಗೆ ಸ್ಥಾನದ್ದು ಅನರ್ಹರು. ನಿಮ್ಮಂತವರೊಂದಿಗೆ ಇರುವುದಕ್ಕಿಂತ ಹೊರಟು ಹೋಗುವಲ್ಲಿ ಮಹಾರಾಜ. ನನ್ನ ತೋಳಿನಲ್ಲಿ ಶಕ್ತಿ, ಶಿರಸಿನಲ್ಲಿ ಯುಕ್ತಿ ಇರುವವರೆಗೂ ನಾನೆಂದಿಗೂ ಧರ್ಮದ ವಿರುದ್ಧವಾಗಿ ಹೋರಾಡುವುದಿಲ್ಲ. ನಾನು ಹೀಗೆ ಹೊರಡುತ್ತೇನೆ. ನಿನ್ನನ್ನು ಹೋಗಲು ನಾನು ಅವಕಾಶ ಮಾಡಿಕೊಡುವುದಿಲ್ಲ. ಈಗಲೇ ನಿನ್ನನ್ನು ಬಂಧಿಸುತ್ತೇನೆ. ಕಪಟಿ, ಕುತಂತ್ರಿ, ಸಹೋದರ ಮಧ್ಯೆ ದೇಶವನ್ನು ಬಿತ್ತಿದ ವಿಷ ಜಂತು ನೀನು. ನನ್ನನ್ನು ಬಂಧಿಸುವೆಯಾ? ನಿನ್ನ ವಂಶವನ್ನೇ ನಾಶ ಮಾಡಿಬಿಡುತ್ತೇನೆ. ನಿನ್ನ ಮಗ ಉಲ್ಲೂಕನೇ ಹೇಳು, ಮುಂಬರುವ ರಣಾಂಗಣದಲ್ಲಿ ನನಗೆಂದಿಗೂ ಎದುರಾಗಬೇಡ ಎಂದು. ಒಂದು ವೇಳೆ ಎದುರಾದರೆ ನಿನಗೆ ಆಗುತ್ತದೆ. ಹೋಗೋಣ. ಬದುಕಿನುದ್ದಕ್ಕೂ ನೋವು, ಹತಾಶೆಯ ಬೇಕು ಮೇಲೆ ಬೆಂದು ನೊಂದು ಜರ್ಜರಿತನಾಗಿದ್ದೇನೆ. ನನ್ನ ಜನ್ಮ ಹೀಗೇಕೆ ಆಯಿತು? ದೌರ್ಜನ್ಯಕ್ಕೆ ಒಳಗಾಗಿ ಹುಟ್ಟಿ ಈ ಸಮಾಜದಲ್ಲಿ ನನಗೆ ಯಾವ ಮಾತು ಇಲ್ಲದಂತಾಯಿತು. ಆ ಧೃತರಾಷ್ಟ್ರನ 100 ಜನ ಮಕ್ಕಳು ನನ್ನನ್ನು ಎಂದಿಗೂ ಸಹೋದರರೆಂದು ಭಾವಿಸಲೇ ಇಲ್ಲ. ಇಂದು ಕುರುಕ್ಷೇತ್ರ ಯುದ್ಧದಲ್ಲಿ ಎದುರಾದಾಗ ನನ್ನ ಮೇಲೆ ಅಕ್ಕರೆಯ ಆಧರಿಸಿದ್ದಾರೆ. ಎಂತಹ ಕಪಟ!
ಬಲಿಗಂಬಕ್ಕೇರಿಸಿ ಅಮಾಯಕರನ್ನು ಬಲಿಗಂಬಕ್ಕೇರಿಸಿ ಸ್ವಚ್ಛ ಮನಸ್ಥಿತಿ ಧಿಕ್ಕಾರದಲ್ಲಿ ಇಂತಹ ಲಜ್ಜೆಗೇಡಿ ಬರುತ್ತದೆ. ಧಿಕ್ಕಾರದಲ್ಲಿ ಇಂತಹ ಲಜ್ಜೆಗೇಡಿ ಅತಿರಥ ಮಹಾರಥ ದ್ರೋಣ ಭೀಷ್ಮಾದಿಗಳೆಂದರು ಅಪ್ಪನೇ ದ್ರೌಪದಿಯ ವಸ್ತ್ರಾಪಹರಣ ಮಾಡುವಾಗ ತಲೆದಕ್ಕಿಸಿ ಮೂಗ ಸಾಕ್ಷಿಗಳನ್ನು ಕುಳಿತಿದ್ದರು. ಅಂದು ನಾನು ಆ ಯಜ್ಞಸೇನೆ ದ್ರೌಪದಾದೇವಿಯಲ್ಲಿ ನನ್ನ ತಾಯಿಯನ್ನು ಕಂಡೆ. ನನ್ನ ಹೃದಯದಲ್ಲಿ ಪ್ರೀತಿ ಉಕ್ಕಿ ಆ ಭೀತಿ ಕುಟ್ಟುಗಳನ್ನು ತಡೆಯಲು ಮುಂದಾದ ಆ ದ್ರೋಣರು ನನ್ನನ್ನು ಆ ಸಭೆಯಿಂದಲೇ ಹೊರಹಾಕಿದರು. ಇಂಥವರಿಗಾಗಿ ನಾವು ಧರ್ಮದ ವಿರುದ್ಧವಾಗಿ ಯುದ್ಧ ಮಾಡಬೇಕೆ? ಧರ್ಮದ ವಿರುದ್ಧವಾಗಿ ನಿಲ್ಲಬೇಕೆ? ಏನು ಮಹಾದೇವ ದೂರ ಇಲ್ಲಿಂದ ಬಹುದೂರ ಓಟು ಹೋಗಲೇ, ದೂರ ಸಾಗಲೇ? ಇಲ್ಲ, ಅದು ನನ್ನ ವ್ಯಕ್ತಿತ್ವವಲ್ಲ. ಹಾಗಾದರೆ ಏನು ಮಾಡದೆ ಬರಜುವ? ಕೀಳಿರ್ಮೆಯ ಭಾವದಲ್ಲೇಕೆ ಬಂದಿಯಾಗುತ್ತಿರುವೆ ಸಹೋದರ? ನೀನೊಬ್ಬ ವೀರಕಲಿ ಹಾಗೂ ಸ್ವಾಭಿಮಾನಿ. ನಿನ್ನ ನಿರ್ಣಯ ಖಡ್ಗದ ಅಲಗಿನಂತಿರಬೇಕು ಹಾಗೂ ಅದು ಧರ್ಮದ ಒಡಪಿನಲ್ಲಿ ಪ್ರಜ್ವಲಿಸುತ್ತಿರಬೇಕು. ಸಹೋದರ ಯುವತ್ಸು, ನಿನ್ನ ಹೃದಯ ಹಾಗೂ ಮನಸ್ಸು ಮಾನವೀಯ ಗುಣ ಸಂಪನ್ನ ಶಾಂತ ಸಾಗರವಿದ್ದಂತೆ. ತ್ಯಾಜ್ಯದ ಮೇಲಿದ್ದರೂ ರತ್ನವು ಮಿನುಗುವಂತೆ ನೀನು ಕೌರವ ಪುತ್ರರಲ್ಲಿಯೇ ಶ್ರೇಷ್ಠ ಸಂತಾನ. ನಿನ್ನನ್ನು ಕಂಡರೆ ನಮಗೆ ಹೆಮ್ಮೆ ಅನಿಸುತ್ತದೆ. ನಿನ್ನ ತಾಯಿ ಎಂದಿಗೂ ಅಬಲೆಯಲ್ಲ, ಒಬ್ಬ ಧರ್ಮಾತ್ಮ ಯೋಧನಿಗೆ ಜನ್ಮ ನೀಡಿದ ಮಹಾತಾಯಿ. ನೀನೆಂದಿಗೂ ಸಹೋದರನೆಂದು ಭಾವಿಸಬೇಡ. ಪಂಚ ಪಾಂಡವರು ಎಂದಿಗೂ ನಿನ್ನ ಸಖ್ಯ ಬಯಸುವ ಸಹೋದರರು ಎಂಬುದನ್ನು ಸ್ಮರಣೆಯಲ್ಲಿಡುವುದು. ಶ್ರೀ ಸಚಿ, ನಾನು ನಿಮ್ಮ ಸಹೋದರರೇ. ಸಹೋದರ ಇವತ್ತು ಹಂಸವು ಹಂಸನ ಸಂಬಂಧಿಯಾಗಿರುತ್ತದೆ. ಸತ್ಯ ಮತ್ತು ಧರ್ಮದ ಪಥದಲ್ಲಿ ಸಹಪಯಣಿಗಳಾದ ನಾವು ಜೊತೆಯಲ್ಲಿ ಸಾಗಿ ಗುರಿಯನ್ನು ತಲುಪಬೇಕು. ಆ ಗುರಿ ಯಾವುದು ಎಂಬುದನ್ನು ಯುವತ್ಸು, ನಮ್ಮ ಮುಂದೆ ಇರುವ ಗುರಿ ಅದೊಂದೇ. ಈ ಆರ್ಯಾವರ್ತದಲ್ಲಿ ಧರ್ಮ ಮತ್ತು ಶಾಂತಿಯನ್ನು ಸ್ಥಾಪಿಸುವುದು. ಸಹೋದರ ಯೂತ್ಸು, ಆರ್ಯಾವರ್ತದಲ್ಲಿ ಧರ್ಮದ ವೃಕ್ಷವು ರೋಗಗ್ರಸ್ತವಾಗಿದೆ. ಅರಾಜಕತೆ ತಾಂಡವಾಡುತ್ತಿದೆ. ಸಮಾಜದಲ್ಲಿ ಕಪಟ ಮೋಸ ವಿಜೃಂಭಿಸುತ್ತಿದೆ. ಅವುಗಳನ್ನು ನಾಶ ಮಾಡಲೇಬೇಕು. ಆ ವಾಸುದೇವ ಕೃಷ್ಣನ ಆಶಯವು ಕೂಡ ಇದೇ ಆಗಿದೆ. ಈ ಧರ್ಮ ಸಂಗ್ರಾಮದಲ್ಲಿ ಯೂತ್ಸು ನೀನು ನಮ್ಮ ಜೊತೆಗಿರಬೇಕೆಂದು ನಾವು ಬಯಸುತ್ತೇವೆ. ಸಹೋದರ ಯೂತ್ಸು, ಈ ಧರ್ಮ ಸಂಗ್ರಾಮದಲ್ಲಿ ಅಧರ್ಮಿಗಳು ಅಳಿಯಲೇಬೇಕು. ದುರ್ಯೋಧನಂತಹ ನೀಚನು ಹಸ್ತಿನಾಪುರದ ರಾಜನಾಗಿ ಮುಂದುವರೆದರೆ ಈ ಸಮಾಜವು ಮೌಲ್ಯಗಳಿಂದ ದೂರವಾಗಿ ನಶಿಸಿ ಹೋಗುತ್ತದೆ. ದುರ್ಬಲರು ಮತ್ತು ಸ್ತ್ರೀಯರ ಸ್ಥಿತಿ ಚಿಂತಾಜನಕವಾಗುತ್ತದೆ. ಯೂತ್ಸು, ಸತ್ಕರ್ಮ ಮತ್ತು ಸದಾಚಾರಗಳು ಉತ್ತಮ ಸಮಾಜದ ರಕ್ಷಾಕವಚಗಳು. ಆರ್ಯಾವರ್ತದಲ್ಲಿ ರಾಜರುಗಳ ಅನೈತಿಕ ಚಟುವಟಿಕೆಗಳಿಂದ ಜನರೂ ಕೂಡ ದುರ್ಮಾರ್ಗಿಗಳಾಗುತ್ತಿದ್ದಾರೆ. ಇದನ್ನು ಅಂತ್ಯಗೊಳಿಸಲೇಬೇಕು. ಈ ಧರ್ಮ ಸಂಗ್ರಾಮದಲ್ಲಿ ನೀನು ನಮ್ಮ ಜೊತೆಗಿರಬೇಕೆಂದು ನಾವು ಬಯಸುತ್ತೇವೆ. ಖಂಡಿತ ಇರುತ್ತೇನೆ ಭ್ರಾತ ಕೃಷ್ಣರ. ಧರ್ಮದ ಪರವಾಗಿ ಹೋರಾಡಲು ನನ್ನ ಪ್ರಾಣವನ್ನು ಮುಡಿಪಾಗಿರುತ್ತೇನೆ. ಅಧರ್ಮಿಗಳಾಗಿ ಅನ್ಯಾಯದ ವಿರುದ್ಧ ಹೋರಾಡುತ್ತೇನೆ. 3 ವರ್ಷ ನಿರ್ವೀರ್ಯವಾಗಿ ಬಾಳುವುದಕ್ಕಿಂತ ಸಮಾಜದ ಉನ್ನತಿಗಾಗಿ ಪ್ರಾಣವನ್ನು ಮುಡುಪಾಗಿರುವುದು ಒಳ್ಳೆಯದು. ನಡೆ ಭ್ರಾತ.
ನಮ್ಮನ್ನು ಅಚ್ಚೋರಿನ ಸೈನ್ಯವಿದೆ ಎಂದು ಮೆರೆಯುತ್ತಿರುವ ಆ ದುರ್ಯೋಧನ ಸುತ್ತು ಮುರಿಯೋಣ, ನಮಗೆ ಹೋಗೋಣ. ಅರ್ಥ ಆಗ ಯುದ್ಧಕ್ಕೆ ಆಮಂತ್ರಣ. ಈ ಯೋಧನ ಪ್ರಣಾಮಗಳು. ವಾಸುದೇವ ಕೃಷ್ಣ, ಯಾತ ಅರ್ಜುನ, ನಿಮಗೂ ನಮ್ಮ ಒಂದೇ ಮಹಾರಾಜ. ನಮ್ಮನ್ನು ಈ ಸಭೆಗೆ ಕರೆಸಿದ ಉದ್ದೇಶವಾದರೂ ಏನು? ಅದು ನನ್ನ ತಾಯಿಯೊಂದಿಗೆ ಉದ್ದೇಶ ಇದೆ ಯೂತ್ಸು, ಸದುದ್ದೇಶವಿದೆ. ತಾಯೇ ಬನ್ನಿ, ಪೀಠದಲ್ಲಿ ಆಸೀನರಾಗಿ. ಬನ್ನಿ ತಾಯಿ, ಬನ್ನಿ. ಪುತ್ರನ ಬಳಿ ಸಂಕೋಚವೇಕೆ? ಬನ್ನಿ, ಪೀಠದಲ್ಲಿ ಆಸೀನರಾಗಿ. ವಾಸುದೇವ, ನಿನ್ನ ಕಾರುಣ್ಯದಿಂದ ಈ ಯುದ್ಧದಲ್ಲಿ ಪಾಂಡವರು ಹಾಗೂ ನನ್ನ ಪುತ್ರ ಸುರಕ್ಷಿತವಾಗಿ ಉಳಿದರು. ಯುಧಿಷ್ಠಿರನಂತಹ ಧರ್ಮಾತ್ಮ ಕುರು ಸಿಂಹಾಸನದಲ್ಲಿ ಆಸೀನರಾಗಿರುವ ಈ ದೃಶ್ಯವು ನನಗೆ ಸ್ವರ್ಗೀಯ ಆನಂದವನ್ನುಂಟು ಮಾಡುತ್ತದೆ. ಮುರಾರಿ, ನಿನ್ನ ಕಾರುಣ್ಯಕ್ಕೆ ನಾನು ಆಭಾರಿಯಾಗಿದ್ದೇನೆ. ನನ್ನ ಪ್ರಣಾಮಗಳನ್ನು ಸ್ವೀಕರಿಸಿ. ತಾಯಿ, ಪಾಂಡವರು ಹಾಗೂ ನಿಮ್ಮ ಪುತ್ರ ಯೂಸು ಧರ್ಮಾತ್ಮರು. ಈ ಯುದ್ಧದಲ್ಲಿ ಕೌರವರು ಎಷ್ಟೇ ಬಾರಿ ಮೋಸದಿಂದ ಕಪಟದಿಂದ ಪಾಂಡವರನ್ನು ನಾಶ ಮಾಡಲು ಪ್ರಯತ್ನಿಸಿದರು, ಅವರು ಧರ್ಮದಲ್ಲಿ ಸ್ಥಿರವಾಗಿ ನಿಂತರು. ಹಾಗಾಗಿ ಅವರಿಗೆ ಜಯ ಲಭಿಸಿತು. ನಿಮ್ಮ ಪುತ್ರ ಈ ಯುದ್ಧದಲ್ಲಿ ಹೋರಾಡಿದ ಕ್ಷಣಗಳನ್ನು ನಾನು ಸ್ಮರಣೆಗೆ ತಂದುಕೊಂಡರೆ ನನ್ನಲ್ಲಿ ಆನಂದ ಉಳಿಯುತ್ತದೆ. ಯೂಸು, ನಿನಗೆ ಖಂಡಿತವಾಗಿಯೂ ಸಮ್ಮಾನ ದೊರೆಯಬೇಕು. ನನಗೆ ಸಮಾನ ಯುಧಿಷ್ಠಿರನಂತಹ ಧರ್ಮಾತ್ಮನಿಗೆ ಇರುವುದೇ ನನ್ನ ಸೌಭಾಗ್ಯ. ಅದಕ್ಕಿಂತ ಹೆಚ್ಚಿನದು ಏನೇ ಬೇಕು? ಜವಾಬ್ದಾರಿ ಮತ್ತು ಹೊಣೆಗಾರಿಕೆ. ಹೊಣೆಗಾರಿಕೆ ಅದೇನು? ಇಂದ್ರಪ್ರಸ್ಥದ ಪ್ರಜೆಗಳ ಕಲ್ಯಾಣ ಮತ್ತು ಅವರ ಕ್ಷೇಮಾಭಿವೃದ್ಧಿಯ ಹೊಣೆಗಾರಿಕೆ. ಸಹೋದರ ಯೂತ್ಸು, ನಿನ್ನನ್ನು ಇಂದ್ರಪ್ರಸ್ಥದ ರಾಜನನ್ನಾಗಿ ಮಾಡಬೇಕೆಂದು ನಾವು ನಿರ್ಣಯಿಸಿದ್ದೇವೆ. ನೀನಿನ್ನು ಕೇವಲ ಯೋಧನಲ್ಲ, ಪ್ರಜಾಪರಿಪಾಲಕ. ಏನು ನುಡಿತಿರುವೆ ಮಹಾರಾಜ? ನನ್ನ ಮಗ ಇಂದ್ರಪ್ರಸ್ಥಕ್ಕೆ ರಾಜನಾಗಬೇಕು? ಬೇಡ ಬೇಡ ನಮ್ಮ, ಇದೊಂದು ದೊಡ್ಡ ಜವಾಬ್ದಾರಿ. ಖಂಡಿತ ಬೇಡ. ಏಕೆ? ನನ್ನ ಮಗ ಕುರು ಸಾಮ್ರಾಜ್ಯದ ಸೈನಿಕನಾಗಿ ಇರಲು ತಾವು ಅಪ್ಪಣೆ ಕಳಿಸಿದರೆ ಸಾಕು. ಏಕೆ ತಾಯಿ ದೃಢಪಡುತ್ತಿದ್ದೀರಿ? ಸಮ್ಮತಿಸಿ. ಯುಯೋತ್ಸು ಮಹಾರಾಜನಾಗಲಿ. ಸಮ್ಮತಿಸಿ. ವಾಸುದೇವ, ನಾನೊಬ್ಬ ದಾಸಿ ಪುತ್ರ ರಾಜನಾಗುವುದು ಸಮ್ಮತವಲ್ಲ ಎನಿಸುತ್ತದೆ. ನಾವು ಕೇವಲ ಪರಿಚಾರಕರಾಗುವುದಷ್ಟೇ ಮಾತ್ರ. ನನ್ನ ತಾಯಿಗೆ ಮಂಜಸವಾಗಿದೆ. ನನಗೆ ಅವಕಾಶ ಇಲ್ಲ. ಏಕೆಂದರೆ ಯೂತ್ಸು, ಏಕೆ ಹೀಗೆ ಹೇಳುತ್ತಿರುವೆ? ನೀನು ಧೃತರಾಷ್ಟ್ರ ಮಹಾರಾಜರ ಸುಪುತ್ರ ಎಂಬುದನ್ನು ಮರೆಯಬೇಡ. ಸಹೋದರ ಯೂತ್ಸು, ರಾಜನಾಗುವ ಅರ್ಹತೆ ಕೇವಲ ರಾಜ ಸಂತತಿಯ ವಂಶವೃಕ್ಷವನ್ನು ಆಧರಿಸಿ ನಿರ್ಧರಿಸುವುದು ಸೂಕ್ತವಾದ ಮಾನದಂಡ ಅಲ್ಲ ಎನ್ನುವುದು ನನ್ನ ಅಭಿಪ್ರಾಯ. ರಾಜನಾಗುವ ವ್ಯಕ್ತಿಗೆ ಸಾಮರ್ಥ್ಯ ಹಾಗೂ ಮಾನವ ಕಲ್ಯಾಣದ ತುಡಿತವಿರಬೇಕು. ಹೌದು ಯುಯೋತ್ಸು, ಮನುಷ್ಯನ ಕುಲ, ಗೋತ್ರ, ಸಂಪತ್ತುಗಳು ವ್ಯಕ್ತಿಯ ಶ್ರೇಷ್ಠತೆಯ ಗುರುತುಗಳಲ್ಲ. ಅಲ್ಪನಾಗಿ ಹುಟ್ಟಿದವನು ಅನಂತವಾಗಿ ಬೆಳೆಯಲು ಇಲ್ಲಿ ಅವಕಾಶವಿದೆ. ವ್ಯಕ್ತಿಯ ಶ್ರೇಷ್ಠತೆಯ ಗುರುತಿನ ಆಧಾರಗಳೆಂದರೆ ವಿದ್ಯೆ, ವಿವೇಕ, ಸಂಸ್ಕಾರ ಮತ್ತು ಸತ್ಕರ್ಮ ಪ್ರಜ್ಞೆ. ಇನ್ನಂತ ವಿಶಾಲ ಹೃದಯವಂತನನ್ನು ಇಂದ್ರಪ್ರಸ್ಥದ ಪ್ರಜೆಗಳು ಖಂಡಿತವಾಗಿಯೂ ಆಧರಣೀಯವಾಗಿ ಕಾಣುತ್ತಾರೆ. ನಿಮ್ಮನ್ನೆಂದೂ ಮಾತನಾಡದೆ ಒಪ್ಪಿಕೋ. ತಾಯಿ, ನೀವು ಹೃದಯಪೂರ್ವಕವಾಗಿ ಯೂಸುವನ್ನು ಆಶೀರ್ವದಿಸಿ. ನಿಮ್ಮ ಇಚ್ಛೆಯಂತಾಗಲಿ ಮಾಧವ. ನನ್ನ ಮಗ ಪ್ರಜೆಗಳನ್ನು ಮಾತಾ ಪಿತೃಗಳಂತೆ, ಸಹೋದರ ಸಹೋದರಿಯರಂತೆ ಭಾವಿಸಿ ಕೀರ್ತಿಶಾಲಿಯಾಗಲಿ, ಯಶೋವಂತನಾಗಲಿ. ಅಣ್ಣ, ಇನ್ನೇಕೆ ವಿಳಂಬಿಸುವುದು? ಎತ್ತಿಕೊಳ್ಳಿ ಕಿರೀಟವನ್ನು. ಇದು ಯೂಸಿನ ಶಿರದಲ್ಲಿ ಶೋಭಿಸಲಿ. ಸಹೋದರ ಯೂತ್ಸು, ಪೀಠದಲ್ಲಿ ಆಸೀನರಾಗಿ. ಇಂದ್ರಪ್ರಸ್ಥದ ಮಹಾರಾಜ ಯೂತ್ಸಿಗೆ ಜಯವಾಗಲಿ, 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 ಜಯವಾಗಲಿ.
ಪರಸ್ಪರ ಕಾದಾಡಿದರು. ಈ ಯುದ್ಧದಲ್ಲಿ ಅರ್ಧವರ್ಷದ ಬಹುತೇಕ ರಾಜ ಮಹಾರಾಜರು ಸೇನಾಧಿಪತಿಗಳು ವೀರರನ್ನು ಪ್ರಿಯ ಸಾರಥಿ, ಈ ಸ್ಥಳವು ಎಷ್ಟೊಂದು ಮನೋಹರವಾಗಿದೆ. ಮುಗಿಲೆತ್ತರದ ಆ ಗಿರಿಗಳು, ತುಂಬಿಕ್ಕುತ್ತಿರುವ ಆ ಜಲಪಾತಗಳು, ಆಹಾ ವೃದ್ಧ ರಮಣೀಯವಾದ ಸ್ಥಳ. ಮರಗಳು ಎಷ್ಟೊಂದು ಸಾಂದ್ರವಾಗಿ ಹರಡಿಕೊಂಡಿವೆ. ಈ ಪ್ರಶಾಂತವಾದ ಸ್ಥಳದಲ್ಲಿ ನಾನು ಈ ಹಸಿರು ಹುಲ್ಲಿನ ಮೇಲೆ ಕೆಲವು ಸಮಯ ವಿಶ್ರಾಂತಿಸಬೇಕೆಂದು ನೀನು ದೂರದಲ್ಲಿ ಕಾಣುವ ಆ ಹಸಿರು ಹುಲ್ಲಿನಲ್ಲಿ ಕುದುರೆಗಳನ್ನು ಮೇಯಲು ವಿಶ್ರಾಂತಿಯನ್ನು ಪಡೆದುಕೋ. ಎರಡು ಪ್ರಭು, ಈ ಸ್ಥಳವು ಕ್ರೂರ ಮೃಗಗಳಿಂದ ಕೂಡಿದೆ. ಇಲ್ಲ ಇಲ್ಲ, ನಾನು ನಿಮ್ಮ ಸಾಮೀಪ್ಯದಲ್ಲಿಯೇ ಇರುತ್ತೇನೆ. ನನಗೆ ವಯಸ್ಸಾಗಿದೆ ಎಂಬ ಆತಂಕ ನಿನಗೆ ಅಲ್ಲವೇ? ಇಲ್ಲ ಮಹಾಪ್ರಭು, ಇಲ್ಲ ಇಲ್ಲ. ಮತ್ತೇಕೆ ದೂರ? ಎರಡು ಆಯ್ತೆರಡು. ಹೇ ಶುಕಪಿಕಗಳೇ, ಸ್ವರ್ಣ ವರ್ಣದ ಸಾರಂಗಗಳೇ, ಖಗ ಮೃಗಗಳೇ, ನಾನು ನಿಮ್ಮ ಪ್ರೀತಿಯ ಸಖ ವಾಸುದೇವ ಕೃಷ್ಣ ಬಂದಿದ್ದೇನೆ. ಕಳ್ಳ ಕೃಷ್ಣ ಬಂದಿದ್ದೇನೆ. ಏನೋ ನೀನು ದನಗಾಯಿ ಎನ್ನುತ್ತಿರುವಿರೆ. ಹೌದೌದು, ನಾನು ಗೊಲ್ಲರ ಮನೆಯ ದನಗಾಯಿ. ಆ ಪೂತನಿಯ ಎದೆ ಹಾಲು ಹೀರಿದ ಹೋರ ನಾನೇ ಬಂದಿದ್ದೇನೆ. ಬನ್ನಿ, ಬೇಗ ಬನ್ನಿ, ಬನ್ನಿ, ಬನ್ನಿ. ನನ್ನ ಶರೀರದಲ್ಲಿ ಈ ದಿನ ಈ ವೇದನೆ ಇದೇಕೆ ಇಷ್ಟೊಂದು ಇದೆ? ನನ್ನ ಶರೀರಕ್ಕೆ ಮುಕ್ಕು ಆವರಿಸಿ ಮನಸ್ಸು ಮುಕ್ತಿಯನ್ನು ಬಯಸುತ್ತಿದೆ. ತಂದೆ ವಸುದೇವ, ವಸುದೇವ, ವಸುದೇವ. ಆದರೆ ಒಂದು ಪ್ರಶ್ನೆಯಂತೂ ನನ್ನನ್ನು ಕಾಡುತ್ತಲೇ ಇದೆ. ವಾಸುದೇವ ಕೃಷ್ಣ ಎಂಬ ಹೆಸರಿನವನಾದ ಈ ವ್ಯಕ್ತಿ ಈ ಜಗತ್ತಿನಲ್ಲಿ ಏನು ಸಾಧಿಸಿದೆ? ನನ್ನ ಬದುಕಿನ ಪುಟಗಳನ್ನು ನಾನೇ ತಿರುಗಿ ನೋಡಿದರೆ ನನಗೆ ವಿಸ್ಮಯವೇನು? ನಾನು ಕ್ರಮಿಸಿದ ಸುದೀರ್ಘ ಹಾದಿಯಲ್ಲಿ ಬಂದ ಪಾತ್ರಗಳೆಷ್ಟು, ಸಮ್ಮಾನ ಅಪಮಾನಗಳೆಷ್ಟು. ಯಾಕೆ ಶರೀರ ಇಷ್ಟೊಂದು ಪ್ರೀತಿಸುತ್ತಿದೆ? ನನ್ನ ಭುಜಗಳಲ್ಲಿ ಈ ದಿನ ಶಕ್ತಿಯೇ ಕುಂದಿದಂತೆ ನನಗೆ ಭಾಸವಾಗುತ್ತಿದೆ. ಪ್ರಿಯ ಸಾರಥಿ, ಎಲ್ಲಿರುವೆ ನೀನು? ಪ್ರಭು, ನಿಮ್ಮ ಧ್ವನಿ ನನಗೆ ಕೇಳುತ್ತಿದೆ. ನನಗೆ ಕಾಡಿನ ಹಣ್ಣುಗಳನ್ನು ಸೇವಿಸುವ ಬಯಕೆ ಆಗುತ್ತಿದೆ. ತೆಗೆದುಕೊಂಡು ಬಾ. ಹಾಗೆ ಒಂದು ಹಸಿರು ಪರ್ಣದ ದೊನ್ನೆಯಲ್ಲಿ ಒಂದಿಷ್ಟು ನದಿ ನೀರನ್ನು ತೆಗೆದುಕೊಂಡು ಬಾ. ನಾನು ಸೇವಿಸಬೇಕು. ಆಗಲಿ ಮಹಾಪ್ರಭು, ಈಗಲೇ ತಂದೆ. ಕೆಲವರು ನನ್ನನ್ನು ಕಪಟಿ, ಮಾಯಾವಿ, ಸ್ತ್ರೀಲೋಲವೆಂದು ಜರಿದರು. ಇನ್ನು ಕೆಲವರು ನನ್ನನ್ನು ಪ್ರಿಯ ಸಖ, ಆತ್ಮಬಂಧು ಎಂದು ಸಂಬೋಧಿಸಿದರು. ಇನ್ನೂ ಕೆಲವರು ನನ್ನನ್ನು ಸ್ತ್ರೀಲೋಲನೆಂದು ಅಪಹಾಸ್ಯ ಮಾಡಿದರು. ಒಬ್ಬ ಮನುಷ್ಯನಾಗಿ ಹುಟ್ಟಿ ಎಲ್ಲರಿಗೂ ಒಪ್ಪಿತವಾಗುವಂತೆ ಜೀವಿಸಲು ಸಾಧ್ಯವೇ? ಈ ಪ್ರಶ್ನೆ ಕಾಲಾತೀತವಾದ. ವಾಸುದೇವ ಕೃಷ್ಣ ಎಂಬ ಹೆಸರಿನವನಾದ ನಾನು ಈ ದಿನ ನಿಮ್ಮ ನೆನಪು ನನ್ನ ಸ್ಮೃತಿ ಪ್ರಕಲವನ್ನು ಆವರಿಸುತ್ತಿದೆ. ಈ ಯಾದವಿ ಕಲಹದಲ್ಲಿ ನನ್ನ ಪ್ರದ್ಯುಮ್ನನ ಮರಣವನ್ನು, ನನ್ನ ಕಂದನ ಮರಣವನ್ನು ನಾನೇ ನೋಡಬೇಕಾಯಿತು. ರಾಜಾದಿಗಳು ಬಡಿದಾಡಿಕೊಂಡು ರಕ್ತದ ಮಡುವಿನಲ್ಲಿ ಬಿದ್ದ ಘಟನೆಯು ನನ್ನನ್ನು ದುಃಖದ ಮಡುವಿಗೆ ತಳ್ಳಿತು. ಅಯ್ಯೋ 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 ತಂದೆ ವಸುದೇವ, ಮಾನವ ಸಹಜವಾದ ನೋವುಗಳಿಗೆ ನಾನು ಅತೀತನೇ ತಂದೆ, ಅತೀತನೇ. ಇಲ್ಲ ಇಲ್ಲ, ಅನುಭವಿಸಲೇಬೇಕು. ನನ್ನ ಶರೀರದಲ್ಲಿ ಈಗ ಶಕ್ತಿ ಇಲ್ಲ. ಪಂಚಭೂತಗಳ ಶಕ್ತಿಯೆಲ್ಲ ಪಲ್ಲಟಿಸಿದ ಅನುಭವವಾಗುತ್ತಿದೆ. ನಾನು ಈ ವೃಕ್ಷದ ಕೆಳಗೆ ಸ್ವಲ್ಪ ಸಮಯ
ವಿಶ್ರಾಂತಿ ಪಡೆಯುತ್ತೇನೆ. ತಂದೆ ತಂದೆ ವಸುದೇವ 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 ಹ, 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 ಹ. ಮಾತೆ ಯಶೋಧ ಆ ಪಕ್ಷಿಯ ಕಣ್ಣುಗಳು ಆಹಾ ಎಷ್ಟೊಂದು ಪ್ರಕಾಶಮಾನವಾಗಿ ಎಂತಹ ಚಾತುರ್ಯವಾಗಿ ಮಹಾಪ್ರಭು ನಿಮ್ಮ ಅಂಗಾಲಿನ ಮುದ್ರೆಯನ್ನು ಕಂಡು ಒಬ್ಬ ಬೇಡ ನಮ್ಮನ್ನು ಜರ ಎಂದು ಕರೆಯುತ್ತಾರೆ. ಹಿಂಭಾಗದಲ್ಲಿ ಮರೆಯದೆ ನಿಂತು ಬಾಣ ಪ್ರಯೋಗಿಸಿ ಕೊಲ್ಲುವ ವಿದ್ಯೆಯನ್ನು ನೀನು ಯಾವ ಗುರುಗಳು ಕಲಿತೆ? ಈ ವಾಲಿಯನ್ನು ಮುಖಾಮುಖಿಯಾಗಿ ಎದುರಿಸುವ ಶಕ್ತಿ ನಿನಗಿರಲಿಲ್ಲವೇ? ಛೀ ಛೀ, ನಿನ್ನ ಪೌರುಷಕ್ಕೆ ಧಿಕ್ಕಾರ, ಈ ವಾಲಿಯ ಧಿಕ್ಕಾರ. ವಾಲಿ ಏ ಕಪಟಿ ಕುತಂತ್ರಿ ವಂಚಕ ಮೋಸಗಾರ, ನನ್ನ ಗುರು ವಂಶವನ್ನೇ ನಾಶ ಮಾಡಿದೆಯಾ? ನೀನು ಏಕಾಂಗಿಯಾಗಿ ಸಾಯುವಂತಾದರೆ ನನ್ನ ಕುರುವಂಶ ನಾಶವಾದಂತೆ ನಿನ್ನ ಕುಲವು ನಾಶವಾಗಲಿ. ಇದು 100 ಮಕ್ಕಳನ್ನು ಕಳೆದುಕೊಂಡ ಹಠಭಾಗ್ಯ ತಾಯಿ ಗಾಂಧಾರಿಯ ಶಾಪ ನಿನಗೆ, ಶಾಪ ನಿನಗೆ, ಇದೋ ನಿನಗೆ ಶಾಪ. ಅಯ್ಯೋ, ನಾನು ಸೇವಿಸಿಬಿಟ್ಟ ಗೆಜ್ಜಲನ್ನು ನಿನ್ನ ಶರೀರಕ್ಕೆ ಲೇಪಿಸಿಕೊಳ್ಳುತ್ತದೆ. ನೀನು ನನ್ನ ಮಾತುಗಳನ್ನು ಉಲ್ಲಂಘಿಸಿದೆ. ನಿನ್ನ ಅಂಗಾಲಿಗೆ ಲೇಪಿಸಿಕೊಳ್ಳಲೇ ಇಲ್ಲ. ಏಕೆ? ನನ್ನ ಮೇಲಿನ ಗೌರವಕ್ಕೆ ನೀನು ಆ ರೀತಿ ಮಾಡಿರಬಹುದು. ಆದರೆ ಈ ದೂರ್ವಾಸ ಮುನಿಯ ಮಾತನ್ನು ನೀನು ಉಲ್ಲಂಘಿಸಿದ್ದೀಯ. ಅದಕ್ಕಾಗಿ ಈ ಶಾಪ ನೀಡುತ್ತಿದ್ದೇನೆ. ನಿನ್ನ ಪ್ರಾಣ ನಿನ್ನ ಅಂಗಾಲಿನಲ್ಲೇ ಹೋಗಲಿ, ಅಂಗಾಲಿನಲ್ಲೇ ಹೋಗಲಿ. ಶಾಪ ಶಾಪ ಗುರುದೇವ, ಇದು ಶಾಪವಲ್ಲ, ವರ. ಪ್ರತಿಯೊಬ್ಬ ಮನುಷ್ಯನು ಒಂದಲ್ಲ ಒಂದು ದಿನ ಅಂತ್ಯಗೊಳ್ಳಲೇಬೇಕು. ನಾನು ನನ್ನ ಗುರುತನ್ನು ಎಲ್ಲರ ಹೃದಯದಲ್ಲಿ ಸ್ಥಾಪಿಸಿ ಹೊರಡುತ್ತಿದ್ದೇನೆ. ಪ್ರಭು, ಜರ ಈ ಶರೀರವನ್ನು ತ್ಯಜಿಸಲು ಉಪಕರಿಸಿದ ಮಿತ್ರನಿಗೆ ನಿನಗೆ ಮಂಗಳವಾಗಲಿ. ಸಾರಥಿ, ಪ್ರಭು